ಫಸ್ಟ್ ಥಿಂಗ್ಸ್ ಫಸ್ಟ್, ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಸರಿಯಲ್ಲ. ಮೊದಲೇ ಜನ ಸಂಕಷ್ಟದಲ್ಲಿದ್ದಾರೆ. ಈಗ ತೈಲ ಬೆಲೆ ಏರಿಕೆ ಮಾಡೋದು ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಇನ್ನು ಈ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂತಹ ಪ್ರತಿಭಟನೆ, ಇದಕ್ಕೇನಾದ್ರೂ ಅರ್ಥ ಇದೆಯಾ? 2014ರಲ್ಲಿ ಪೆಟ್ರೋಲ್ ಬೆಲೆ 77 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿ ದಾಟಿದೆ. 2014ರಲ್ಲಿ ಡೀಸೆಲ್ ಬೆಲೆ 54 ರೂಪಾಯಿ ಇದ್ದಿದ್ದು ಈಗ 88 ರೂಪಾಯಿ ದಾಟಿದೆ. 2014ರಲ್ಲಿ LPG ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ದಾಟಿತ್ತು, ಈಗ 800 ರೂಪಾಯಿ ಮೇಲಿದೆ. ಇನ್ನು ಬೇಳೆಕಾಳುಗಳ ಬೆಲೆ ಅಂತೂ ಇದೇ ರೀತಿ ಕಳೆದ 10 ವರ್ಷಗಳಲ್ಲಿ ಆಕಾಶಕ್ಕೆ ಹಾರಿದೆ. ಇದಕ್ಕೆ ಯಾವುದಕ್ಕೂ ಮಾತಾಡಿಲ್ಲ, ಖಂಡಿಸಿಲ್ಲ. ಮಾತ್ರ ಅಲ್ಲ, ನಾವು ದೇಶಕ್ಕಾಗಿ ಇದನ್ನೆಲ್ಲ ಸಹಿಸ್ಕೊಳ್ತೀವಿ, ಬೇಕಿದ್ರೆ ಇನ್ನೂ ಜಾಸ್ತಿ ಮಾಡಿ ಪರವಾಗಿಲ್ಲ ಅನ್ನುವಂಥ ಬಿಜೆಪಿಯವರು, ಅವ್ರ ಕಟ್ಟಾ ಬೆಂಬಲಿಗರು ಈಗ ಪೆಟ್ರೋಲ್ ಡೀಸೆಲ್ಗೆ ಕಾಂಗ್ರೆಸ್ ಸರ್ಕಾರ 3-4 ರೂಪಾಯಿ ಜಾಸ್ತಿ ಮಾಡುವಾಗ ಆಕಾಶನೇ ಕೆಳಗೆ ಬಿದ್ದಾಗ ಮಾಡ್ತಾರಲ್ಲ, ಇದಕ್ಕಿಂತ ಸೋಗ್ಲಾಡಿತನ ಬೇರೆ ಏನಾದರೂ ಇದೆಯಾ? 40 ರೂಪಾಯಿ ಇದ್ದಿದ್ದನ್ನು 100 ರೂಪಾಯಿ ಮಾಡಿದವರಿಗೆ ಈಗ ಖಂಡಿಸುವಂಥ ನೈತಿಕತೆ ಇದೆಯಾ?